ಸರಿ, ಯಾರು ಪೂಜಾ ಟೈಮ್ ಆಗಿ ಮಾಡಲಿಲ್ಲ ಅಂದ್ರೆ ರಾತ್ರಿ ಅವರು ಬಂದ್ಬಿಟ್ಟು ಸರಿಯಾಗಿ ಬೈಯಲ್ಲಿ ಹೊಡಿತಾರೆ ಅಂತ ಆ ಥರ ಸ್ಟೋರಿ ಡೀಟೇಲ್ ಆಗಿ ಇದೆ. ನಾನು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಪರ್ಮಿಷನ್ ಕೊಟ್ಟರು, ಇಲ್ಲಾಂದ್ರೆ 3:30-4 ಗಂಟೆ ಕ್ಲೋಸ್ ಮಾಡಿಬಿಡುತ್ತೆ. ಈಗ 5 ಗಂಟೆ. ಇಟ್ಟಿದ್ದಾರೆ ನೋಡಿ, ಮತ್ತೆ AC ಕೂಡ ಯಾವಾಗಲೂ ಆನ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಮ್ಯಾಗಿ ನೋಡಿ. ನೀವು ನುಬ್ರಾ ಬರುವಾಗ ಸಿಯಾಚನ್ ಕಡೆ ಹೋಗುವಾಗ ಬೇಸ್ ಕ್ಯಾಂಪ್ ಇಲ್ಲಿ ಒಂದು ಸ್ಟಾಪ್ ಇದೆ. ಅಲ್ಲಿ ನೀವು ಟೀಗಿ ಆರಾಮಾಗಿ ಕೂಡ್ಕೊಂಡು ರೀಲ್ಸ್ ಫೋಟೋ ಗಿಟೋ ತಗೊಂಡು ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲಿ ಪಾರ್ಕಿಂಗ್ ಕೂಡ ಇದೆ, ಮತ್ತು ಗಾಡಿ ಆರಾಮಾಗಿ ನೀವು ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇದೆ. ಮೇನ್ ರೋಡ್ ಹತ್ರ ಇದೆ ರೆಸ್ಟೋರೆಂಟ್ ನೋಡಿ. ಇದು ಒಂದು ಲಾಂಗ್ ಹ್ಯಾಂಗಿಂಗ್ ಬ್ರಿಡ್ಜು. ಇಲ್ಲಿ ಗಾಡಿ ಎಟ್ ಎ ಟೈಮ್ ಒಂದೇ ಹೋಗ್ಬೋದು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ. ಅಲ್ಲಿ ನೋಡಿ, ಸುಲು 1 2 3 ನೋಡಿ, ನಾವೇ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಯಾಕೆಂದರೆ ಇಲ್ಲಿ ನಾರ್ಮಲಿ ಇಲ್ಲಿ ಬಿಡಲ್ಲ, ಆದರೆ 1-2-3 ವರ್ಷದಿಂದ ಇಲ್ಲಿ ಟೂರಿಸ್ಟ್ಗೆ ಬಿಡ್ತಾ ಇದ್ದಾರೆ. ಸೊ ಈಗ ಟೈಮ್ ಆಯಿತು, ಆದರೂ ಕೂಡ ಅಲ್ಲಿಂದ ನಮಗೆ ಪರ್ಮಿಷನ್ ಕೊಟ್ಟರು. ಇಲ್ಲಾಂದರೆ 3:30-4 ಗಂಟೆ ಕ್ಲೋಸ್ ಮಾಡಿಬಿಡುತ್ತೆ. ಈಗ 5 ಗಂಟೆ ಆದರೆ ನಮಗೆ ಪರ್ಮಿಷನ್ ಸಿಕ್ತು, ಅದಕ್ಕೆ ಬಂದಿದ್ದೀನಿ. ಈಗ ನಾವು ಬಂದಿದ್ದೀನಿ ಇಲ್ಲಿ ಒಪಿ ಬಾಬಾದು ಮಂದಿರ್. ಏನು ಗೊತ್ತಾ, ಇದು ಸ್ಟೋರಿ ಇದೆ. ಒಪಿ ಬಾಬಾ ಅವರು ಓನ್ ಡ್ಯೂಟಿ ಇರೋವಾಗ ಅವರು ಸತ್ತೋದ್ರು. ಅದು ಆದಮೇಲೆ ಅವರು ಯಾವಾಗಲೂ ಆದಮೇಲೆ ಕೂಡ ಇಲ್ಲಿ ಬರ್ತಾ ಇರ್ತಾನೆ. ಸೊ ಸುಮಾರು ಜನಗಳಿಗೆ ನೋಡಿದ್ದೆ ಅಂತೆ. ಮತ್ತು ಅವ್ರದ್ದು ರೂಮು ಇನ್ನೂ ಹಂಗೆ ಇಟ್ಟಿದ್ದಾನೆ. ಒಂದ್ಸರಿ ಅವರು ಬರ್ಬಿಟ್ಟು ಊಟ ಗೀಟ ಎಲ್ಲ ತಿಂತಾರೆ. ಸೊ ಅದೆಲ್ಲ ಒಪಿ ಬಾಬಾ ಮಂದಿರಲ್ಲಿ ಬ್ಲೆಸ್ಸಿಂಗ್ಗೆ ಎಲ್ಲ ಬರ್ತಾರೆ. ಯಾರು ಪೂಜಾ ಟೈಮ್ ಆಗಿ ಮಾಡಲಿಲ್ಲ ಅಂದರೆ ರಾತ್ರಿ ಅವರು ಬಂದ್ಬಿಟ್ಟು ಸರಿಯಾಗಿ ಇದು ಬೈಯಲ್ಲಿ ಹೊಡಿತಾರೆ ಅಂತ ಆ ಥರ ಸ್ಟೋರಿ ಡೀಟೇಲ್ ಆಗಿ ಇದೆ. ನಾನು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಶಾರ್ಟ್ ನನಗೆ ಗೊತ್ತು, ಸೊ ಅಲ್ಲಿ ನಾನು ಬಂದಿದ್ದೀನಿ. ಈಗ ಟೈಮ್ ಆಯಿತು, ಆದರೂ ಕೂಡ ನನಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ತು ಇಲ್ಲಿ ಹೋಗೋಕ್ಕೆ. ಈಗ ವೆದರ್ ನೋಡಿ, ತುಂಬ ಇಲ್ಲಿ ವೆದರ್ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಸೊ ಬೇಗ ಹೋಗಬೇಕು, ಇಲ್ಲಾಂದರೆ ಇಲ್ಲಿ ಒಂದು
ಇದು ಇದೆ, ಕೇವ್ ಇದೆ, ಅಲ್ಲಿ ಹೋಗಕ್ಕೆ ಈಗ ಬಿಡಲ್ಲ, ಯಾಕೆಂದ್ರೆ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಬರ್ತಾರೆ ಅಂತೆ. ಸೊ ಅದಕ್ಕೆ ಬೇಗ ಹೋಗ್ಬೇಕು. ಫೈನಲಿ ನಾವು ಬಂದಿದ್ದೀನಿ ಓಪಿ ಬಾಬಾ ಮಂದಿರಲ್ಲಿ ನೋಡಿ. Opi Baba पे जय। बाबा की जय। बाबा की जय। Saluton. Opi Baba की जय। एक आखरा बड़ा। या बोर बसना बोर की जय। ನೋಡಿ ಅವರು ಏನು ಯೂಸ್ ಮಾಡ್ತಾ ಇದ್ರು ಎಲ್ಲ ಇನ್ನೂ ಅವ್ರದ್ದು ರೂಮಲ್ಲಿ ಇಟ್ಟಿದ್ದಾರೆ ನೋಡಿ. ಮತ್ತು ಎ ಸಿ ಕೂಡ ಯಾವಾಗಲೂ ಆನ್ ಇರುತ್ತೆ. ಬಟ್ಟೆ ಇರಲಿ ಮತ್ತು ಅವ್ರದ್ದು ಏನು ಶಾಂಪೂ ಗಿಂಪು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇನ್ನು ओपी बाबा की जय जम। ओपी बाबा के जय। हां या डोल ओपी बाबा के जय। खुल्या तू
ಮ್ಯಾಗಿ ನೋಡಿ ಮ್ಯಾಗಿ ನೋಡಿ ಶೇದ್ನ ಮ್ಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಮಿಗಿ ಎಲ್ಲ ಟೆಂಪ್ರೇಚರ್ ಮಾತ್ರ ಅಲ್ಲಿ ಫುಲ್ -50 ತನಕ ಹೋಗುತ್ತೆ. ನಮ್ಮ ಸೋಲ್ಜರ್ಸ್ಗಳು ಎಷ್ಟು ಬ್ರೇವ್ ಇಂದ ಆ ಹಿಮ ಅಲ್ಲಿ ಅವರು ಡ್ಯೂಟಿ ಮಾಡ್ತಾರೆ. ಸರ್ವೈವ್ ಮಾಡೋಕ್ಕೆ ತುಂಬ ಕಷ್ಟ. ಆದರೆ ಈ ಹಿಮ ಬೇಟಗಳ ಮಧ್ಯ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. OP ಅಂದರೆ ಓಂ ಪ್ರಕಾಶ್ ಅಂತ ಒಂದು ಆರ್ಮಿ ಇತ್ತು. ಅವರು ನಮ್ಮ ಪಾಕಿಸ್ತಾನ ಜೊತೆ ಫೈಟ್ ಮಾಡಿಬಿಟ್ಟು ನಮ್ಮ ಜಾಗ ಪ್ರೊಟೆಕ್ಟ್ ಮಾಡಿಬಿಟ್ಟು ಆ ಟೈಮಲ್ಲಿ ಅವರು ಆ ವಾರಲ್ಲಿ ಸತ್ತೋಯ್ತು. ಅದು ಆದಮೇಲೆ ಅವ್ರದ್ದು ಬಾಡಿನೂ ಸಿಗಲಿಲ್ಲ. ಅವರು ಎಲ್ಲಿ ಹೋಯ್ತು ಅಂತ ಯಾರಿಗೆ ಏನು ಗೊತ್ತಿಲ್ಲ. ಆದರೆ ಕತೆ ಏನು ಗೊತ್ತಾ, OP ಬಾಬಾ ಒಂದು ಸೈಲೆಂಟ್ ಗಾರ್ಡಿಯನ್ ಅಂತ. OP ಬಾಬಾ ಸತ್ತೋದ್ಮೇಲೆ ಕೂಡ ಇಲ್ಲಿ ಬರ್ತಾ ಇರ್ತಾರೆ ಮತ್ತು ಇಲ್ಲಿ ಡ್ಯೂಟಿ ಮಾಡ್ತಾರೆ. ಸೊ ಅವ್ರ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಮತ್ತೆ ಜವಾನ್ ಎಲ್ಲರಿಗೆ ಸ್ಟ್ರೋಮ್ ಏನಾದರೂ ಬಂದರೆ ಅವ್ರಿಗೆ ದಾರಿ ಕೂಡ ತೋರಿಸ್ತಾರೆ ಅಂತ ಬಿಲೀಫ್ ಇದೆ. ಇದು ಒಂದು ಫ್ರೂಟು, ನ್ಯಾಚುರಲ್ ಮತ್ತು ವಿಟಮಿನ್ C ಸಿಗುತ್ತೆ. ನಮ್ಮ ಹೆಂಡತಿಗೆ ಅಷ್ಟು ಒಳ್ಳೆ ಗಾಡಿ ಓಡಿಸೋಕ್ಕೆ ಬರಲ್ಲ. ಆದರೆ ಕೂಡ ವಿಡಿಯೋ ಮಾಡಬೇಕಂತೆ. ಸೊ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಮ್ಯೂಸಿಕ್ ಹಾಕ್ಬಿಟ್ಟು ಸ್ವಲ್ಪ ಖುಷಿ ಆಗುತ್ತೆ. ಸೊ ಖುಷಿ ಆದರೆ ಒಂದು ತಿಂಗಳು ಇಲ್ಲ, ಒಂದು ವಾರ ಅಷ್ಟೇ. 10 ದಿನ ಸ್ವಲ್ಪ ಕೋಪ ಏನು ತೋರಿಸಲ್ಲ. ಅದಕ್ಕೆ ಸ್ವಲ್ಪ ಏನು ಮಾಡಬೇಕು. ನಾನು ನಡ್ಕೊಂಡು ಬರ್ತಾಯಿದ್ದೀನಿ, ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ನುಬ್ರಾ ಪಿಕ್ನಿಕ್ ಹೋಗ್ತಾ ಇದ್ದೀನಿ ನೋಡಿ. ನುಬ್ರಾ ಇಲ್ಲ ಮನಪ್ಪ ನುಬ್ರಾ